ಮತ್ತೆ ಕೊಟ್ಟಿದ್ದೆ. ಸರ್ವೆ ನಂಬರ್ 117ರಲ್ಲಿ 1 ಎಕರೆ 14 ಗುಂಟೆ ಕಲ್ಲು ಬಂಡೆ ಖರಾಬ್ ಇದೆ ಅಂತ ಹೇಳಿ ಎಲ್ಲ ಕಲ್ಲು ಅವ್ರ ಪಾಪ ಅವ್ರಿಗೆ ಕೆಳಗಡೆ ಹೋಗೋ ಜಾಗ ಇಲ್ಲ, ಕೆಳಗಡೆ ಜಮೀನಿದೆ. ಅದು ಮೂಲತಃ ಸರ್ವೆ ಇಲಾಖೆಯಲ್ಲೂ ಇದೆ, ಅದು ಮೂಲ ಕಡತನೂ ಇಲ್ಲ. ತಹಸೀಲ್ದಾರು ನಿನ್ನೆ ರಿಪೋರ್ಟ್ ಕಳಿಸಿದ್ದಾರೆ. ದಯವಿಟ್ಟು ಅದು ಆದಷ್ಟು ಬೇಗ ನೀವು ಪ್ರಕರಣ ದಾಖಲು ಮಾಡಿಕೊಂಡು ಒಂದು 15 ವಾರ 15 ದಿನಲ್ಲೇ ನಮ್ಗೆ ಅನುಕೂಲ ಮಾಡಿಕೊಟ್ಟು ಬಂಡಿ ದಾರಿ ಕಲ್ಲು ಬಂಡೆ ಮೇಲೆ ನಾವು ಕೇಳ್ತಾ ಇದೀವಿ. ನಾವು ಬೇರೆ ಕಲ್ಲು ಕೊಟ್ಟರೆ ಅದೆಲ್ಲ ಇರೋದು ಸರಿ, ಅದಕ್ಕೋಸ್ಕರ ಅದು ಅನುಕೂಲ ಮಾಡ್ಕೊಡ್ಬೇಕು. ಈಗ ಮನವಿಯಲ್ಲಿ ಏನಿದೆ? ನಮ್ಮ ಮನವಿಯಲ್ಲಿ ಇದೆ ಸರ್. ಈಗ ಸರ್ವೆ ಅಂಶ ಇದೆ, ಹಲವಾರು ಅಂಶ ಸೇರಿ ಒಂದು ಮನವಿ ಕೊಡ್ತಿಲ್ಲ. ಒಂದೇ ಅಂಶ ಸರ್, ಇದು ಸರ್ವೆ ನಂಬರ್ ಇದರಲ್ಲಿ ಕೆಳಗಡೆ ಒಂದು ಪಾಯಿಂಟ್ ಹಾಕಿದ್ರೆ ಅಂದ್ರೆ ಬೇರೆ ಸರ್ವೆ ನಂಬರ್ ಒತ್ತುವರಿ ಆಗಿದೆ ಅಂತ ಹೇಳಿದ್ದೀನಿ. ಬಟ್ ಅದಕ್ಕೆ ಪ್ರತ್ಯೇಕ ಮನವಿ ಕೊಡ್ರಿ, ಎಲ್ಲ ಮಿಕ್ಸ್ ಮಾಡಕ್ ಹೋಗ್ಬೇಡಿ. ಒಂದು ವಿಷಯಕ್ಕೆ ಒಂದೇ ಮನವಿ ಕೊಡಿ, ಅದನ್ನು ಕರೆಕ್ಟ್ ಆಗಿ ನಾವು ಪರಿಣಾಮಕಾರಿಯಾಗಿ ಸೊಲ್ಯೂಷನ್ ಕಂಡುಹಿಡಿಬಹುದು. ಇದೆಲ್ಲ ಮಿಕ್ಸ್ ಮಾಡಿ ಕೊಟ್ಟಂದ್ರೆ ಯಾವ್ದನ್ನ ನಾವು ಪ್ರಯಾರಿಟಿ ಮೇಲೆ ಅಟೆಂಡ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಎಲ್ಲ ಪೂರ್ತಿ ಎಲ್ಲ ಒಂದೇ ಕೊಟ್ಟಿದ್ದೀನಿ, ಇಲ್ಲಿ ಕೆಳಗಡೆ ಒತ್ತುವರಿ ಆಗಿರೋದು ಮಾತ್ರ ಕೊಡಿ. ಸರಿ ಸರಿ, ಅಷ್ಟೇ. ಪಾವನಿ ಹೋಬಳಿ ದೇವರಾಯ ಸಮುದ್ರ ಕಂದಾಯ ಸರ್ವೆ ನಂಬರ್ 117ರಲ್ಲಿ 2 ಎಕರೆ 14 ಗುಂಟೆ ಬಂಡೆ ಖರಾಬು ಸರ್ವೆ ಇಲಾಖೆಗಳ ಸರ್ವೆ ದಾಖಲೆಗಳ ಮುಖಾಂತರ ಬಂಡೆ ಖರಾಬು ಅಂತ ಇದೆ. ಆದರೆ ಕಂದಾಯ ಇಲಾಖೆಯಲ್ಲಿ ಅದನ್ನು ಪಹಣಿ ಮತ್ತು ಮ್ಯೂಟೇಷನ್ ಮಾಡಿದರೆ ಅದನ್ನು ರದ್ದು ಮಾಡಿ ಆ ಒಂದು ಗ್ರಾಮಗಳ ಸುತ್ತಮುತ್ತಲ ರೈತರಿಗೆ ಒಂದು ಹೋಗಲು 18 ಅಡಿ ಬಂಡೆ ಖರಾಬಿನಲ್ಲಿ ರಸ್ತೆ ಮಾಡಬೇಕು ಮತ್ತು 2 ಎಕರೆ 13 ಗುಂಟೆಯನ್ನು ಸಂಪೂರ್ಣವಾಗಿ ಎಲ್ಲ ಮ್ಯೂಟೇಷನ್ ಮತ್ತು ದಾಖಲೆಗಳನ್ನು ರದ್ದು ಮಾಡಿ ಅದನ್ನು ಕಲ್ಲು ಕುಟುಕರಿಗೆ ಇಲ್ಲದ ಬಡವರಿಗೆ ನಿವೇಶನಗಳಿಗೆ ಮಂಜೂರು ಮಾಡಬೇಕಂತೇಳಿ ನಾವು ತಹಸೀಲ್ದಾರ್ ಮೇಲೆ ಒತ್ತಡ ಹಾಕಿದಾಗ ಸರ್ವೆ ಮಾಡಿಸಿ ಸರ್ವೆ ಇಲಾಖೆಯ ದಾಖಲೆಗಳ ಪ್ರಕಾರ ಮಾನ್ಯ ಉಪವಿಭಾಗಾಧಿಕಾರಿಗಳಾದಂತಹ ಉಪವಿಭಾಗಾಧಿಕಾರಿಗಳಿಗೆ ಆ ಒಂದು ಮ್ಯೂಟೇಷನ್ 136 ಕಾಲಂ ಪ್ರಕಾರ ರದ್ದು ಮಾಡಲು ಅವರು ಅಲ್ಲಿಂದ ವರದಿಯನ್ನು ಕಳಿಸಿದರೆ ನಾವು ಇವತ್ತು ಆ ಸುತ್ತಮುತ್ತಲ ಗ್ರಾಮದ ರೈತರು ಮತ್ತು ರೈತ ಮಹಿಳೆಯರು ಒಂದು ಮಾನ್ಯ ಉಪವಿಭಾಗಾಧಿಕಾರಿ ಮನವಿಯನ್ನು ಸಲ್ಲಿಸಿ ಈ ಬಂಡೆ ಖರಾಬ್ ಸರ್ವೆ ನಂಬರ್ 117ರಲ್ಲಿ 2 ಎಕರೆ 13 ಗುಂಟೆ ಬಂಡೆ ಖರಾಬು ಸರ್ವೆನ ಎಲ್ಲ ದಾಖಲೆ ಮ್ಯೂಟೇಷನ್ ಅನ್ನು ರದ್ದು ಮಾಡಿ ಅದನ್ನು ಸರ್ಕಾರದ ತಾಲೂಕಾಡಳಿತ ವಶಕ್ಕೆ ಪಡೆದು 18 ಅಡಿ ರಸ್ತೆಯನ್ನು ಮತ್ತೆ ಆ ಒಂದು ಕಲ್ಲು ಫುಟಕರಿಗೆ ಇಲ್ಲವೇ ಅಲ್ಲಿನ ಬಡ ರೈತ ಕೂಲಿಕರ ಮಹಿಳೆಯರಿಗೆ ಆ ಒಂದು ಜಮೀನನ್ನು ಮೀಸಲಿದೆ ಮನವಿ ಮಾಡಿದಾಗ ಆ ಮನವಿಗೆ ಸ್ಪಂದಿಸಿದಂತಹ ನನ್ನ ಉಪವಿಭಾಗಾಧಿಕಾರಿ ನಾನು ಕಾನೂನಾತ್ಮಕವಾಗಿ ಎಲ್ಲಾ ರೀತಿಯಲ್ಲಿ ಆ ಒಂದು ಜಮೀನು ಉಳಿಸಲು ಕ್ರಮ ಕೈಗೊಳ್ಳುವ ಜೊತೆಗೆ ಸಾಧ್ಯವಾದರೆ ಆ ಜಮೀನನ್ನು ಪರಿಶೀಲನೆ ಮಾಡಲು ನಾನೇ ಖುದ್ದಾಗಿ ಬಂದು ಆ ಮ್ಯೂಟೇಷನ್ ಮತ್ತು ಪಾವಣಿಯನ್ನು ರದ್ದು ಮಾಡಿ ಆ ಒಂದು ಸರ್ಕಾರಿ ಜಮೀನನ್ನು ಉಳಿಸಿ ಬಡವರಿಗೆ ರಸ್ತೆಯನ್ನು ಮಾಡಿಕೊಡುವ ಭರವಸೆ ನೀಡಿದರೆ ಎಲ್ಲರಿಗೂ ನಾವು ಉಪವಿಭಾಗಾಧಿಕಾರಿಗಳಿಗೆ ನಾವು ಧನ್ಯವಾದಗಳ ಜೊತೆಗೆ ಆದಷ್ಟು ಬೇಗ ಆ ಒಂದು ಸರ್ವೆ ನಂಬರ್ 117ರಲ್ಲಿ 2 ಎಕರೆ 13 ಗುಂಟೆ ಮ್ಯೂಟೇಷನ್ ಮತ್ತು ದಾಖಲೆಗಳನ್ನು ರದ್ದು ಮಾಡಿ ರಸ್ತೆ ಮತ್ತು ಈ ಬಡವರಿಗೆ ಹಂಚಬೇಕಂತ ಮನವಿ